ನಮಸ್ಕಾರ. ಅದ್- ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ಎಲ್ಲಾ ಅಧ್ಯಕ್ಷಗಳಿಗೂ, ಉಪಾಧ್ಯಕ್ಷಗಳಿಗೂ, ಸದಸ್ಯರುಗಳಿಗೂ ಧನ್ಯವಾದ ಹೇಳ್ತೇನೆ. ಮುಂದಿಂದ ನಮ್ಮ ಪಂಚಾಯಿತಿಯಲ್ಲಿ ಒಳ್ಳೆ ಕೆಲಸ, ಹಿಂದೆ ಯಾವ ಸಹಕಾರ ಕೊಟ್ಟಿರೋ ಈ ಸತಿನೂ ಅದೇ ತರ ಸಹಕಾರ ಕೊಟ್ರೆ ಇನ್ನು ಹೆಚ್ಚಿನದಾಗಿ ನಡ್ಕೊಂಡು ಹೋಗ್ತೀವಿ. ನಮ್ಮೂರಿನ ಎಲ್ಲಾ ಗ್ರಾಮಸ್ಥರಿಗೂ ಶುಭ ಕೋರುತ್ತೇನೆ. ಹಾಗೂ ಹೆಚ್ಚಿನದಾಗಿ ನನಗೆ ಸಪೋರ್ಟ್ ಆಗಿ ನಿಂತಂತ ನಮ್ಮ ತಂದೆಯವರಿಗೆ ಧನ್ಯವಾದ ಹೇಳ್ತೇನೆ. ನನ್ನ ಫ್ಯಾಮಿಲಿಗೆ ಹಾಗೂ ನನ್ನ ಮೈದ್ನ ನನ್ ಸಪೋರ್ಟ್ ಆಗಿ ನಿಂತಂತ ಥ್ಯಾಂಕ್ ಯು. ಹಾಗೂ ನನ್ನ ಫ್ಯಾಮಿಲಿಗೂ ಧನ್ಯವಾದ ಹೇಳುತ್ತೇನೆ. ಸೇರಿದ ಗೊಲ್ಲರಹಳ್ಳಿಯಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಹಿಡಿದು ಇಲ್ಲಿವರೆಗೂ ನಮ್ಮೂರಿಗೆ ಅಧ್ಯಕ್ಷ ಸ್ಥಾನವನ್ನು ಯಾವುದೇ ಒಂದು ಕೆಟಗರಿ ಮೇಲೆ ಆಗಲಿ, ಇನ್ನೊಂದು ಆಗಲಿ, ಮತ್ತೊಂದಾಗಲಿ ಸಿಕ್ಕಿರಲಿಲ್ಲ. ಈ ಸಾರಿನ ನಮಗೆ ಒಂದು ಒಲಿದ ಜಯ, ನಮಗೆ ಇತಿಹಾಸ ಸೃಷ್ಟಿಯಾಗಿದೆ. ಅದರಿಂದ ಇಲ್ಲಿ ಆಯ್ಕೆ ಆದಂತಹ 19 ಜನ ಸದಸ್ಯರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅಧ್ಯಕ್ಷ ಸ್ಥಾನ ಮಾಡಿದ 19 ಜನಕ್ಕೂ ನಾವು ಕೃತಜ್ಞತೆಯಿಂದ ನಮ್ಮ ಊರಿನ ಪರವಾಗಿ, ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಕಮ್ಯುನಿಟಿ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ. ಪಂಚಾಯಿತಿಯಲ್ಲಿ 2025ನೇ ಸಾಲಿನ ಎರಡನೇ ಅವಧಿ ಅಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆ ಮಾಡಿದೀವಿ. ನಮ್ಮ ಒಂದು ಏನು ಫಸ್ಟ್ನಿಂದ ಒಂದು ಟ್ರೂಫ್ ಅಂತ ಏನಿತ್ತು, ಆ ಟ್ರೂಫ್ ಎಲ್ಲ ಮತ್ತೆ ನಮಗೆ ಬಲ ಸಿಕ್ಕಂಗ ಆಗೈತೆ. ಅಷ್ಟು ಬಲ ಇವತ್ ನಮಗೆ ಕೋರಂ ಇದ್ದ ಬಹಳ ಅತ್ಯುತ್ತಮವಾಗಿ ನಮ್ಗೆ ಇವತ್ತು ಗೊಲ್ಲರಹಳ್ಳಿಗೆ ಜಯಲಕ್ಷ್ಮಿ ಕುಮಾರ್ ಅಂತೇಳಿ, ಅವನು ಕುಮಾರ ಅಂದ್ರೆ ಬಹಳ ಒಳ್ಳೆ ಮನುಷ್ಯ. ಇವತ್ತು ಆತ ಇಲ್ಲ, ಇದ್ದಿದ್ರೆ ಅದೆಷ್ಟು ಹೆಮ್ಮೆ ಪಡ್ತಿದ್ನೋ ಗೊತ್ತಿಲ್ಲ. ಎಲ್ಲ ಒಂದ್ ಕಡೆಗೆ ಅವನ ಆತ್ಮ ಇವತ್ತು ವಿಶ್ ಮಾಡ್ತೈತೆ ಅಂತ ನಾನು ಹಾರೈಸ್ತೀನಿ. ಪಂಚಾಯತಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ, ನನ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಗೊಲ್ಲರಹಳ್ಳಿಗೆ ಒಳ್ಳೆ ಹೆಮ್ಮೆ ತರ್ಲಿ, ಒಳ್ಳೆ ಅಧ್ಯಕ್ಷರಾಗ್ಲಿ. ಮೆಂಬರ್ ಬಹಳ ಕಾಟ ಕೊಡ್ತಾರೆ, ಹೆದರಿಕೆ ಬೇಡ, ನಾನಿದ್ದೀನಿ ಅಷ್ಟೇ. ಸೇರಿದಂತ ನಮ್ಮ ಎಲ್ಲಾ ಒಂದು ಜನರಿಗೆ ಹೊಂದಿಸುತ್ತಾ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನೂತನ ಅಧ್ಯಕ್ಷರಾಗಿರ್ತಕ್ಕ ಜಯಲಕ್ಷ್ಮಿ ಅವರು, ಹಾಗೂ ಮಾಜಿ ಅಧ್ಯಕ್ಷರಾದಂತಹ ಮಂಜಣ್ಣನವರು, ಹಾಲಿ VSSN ಅಧ್ಯಕ್ಷರಾದಂಥ ಮಂಜಣ್ಣನವರು, ಹಾಗೂ ಲಕ್ಷ್ಮೀದೇವಿ ನಾಗರಾಜರು ಮಾಜಿ ಅಧ್ಯಕ್ಷರು, ಹಾಗೂ ನವೀನ್ ಅವರು, ಗುಂಡಪ್ಪ ಅವರು, ಎಲ್ಲಾ ಸದಸ್ಯರುಗಳು ಸಹ ಸೇರ್ಕೊಂಡು ಇವತ್ತು ನಮ್ಗೆ ಗೊಲ್ಲರಹಳ್ಳಿಗೆ ಇವತ್ತು 1947 ಆಗಸ್ಟ್ 15 ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಈಗ ಇವತ್ತು 9/4/2025 ನಮ್ಗೆ ಗ್ರಾಮ ಪಂಚಾಯತಿ ಅದು ಗದ್ದಿಗೆ ಸಿಕ್ಕಿದೆ. ಇಟ್ ಈಸ್ ರಿಯಲಿ ಗ್ರೇಟ್. ಅದರಿಂದ ನಿಮ್ಮೆಲ್ಲರಿಗೂ ಸಹ ಈ ಸಹಕಾರಕ್ಕೆ ಹೆಚ್ಚಿನ ಸಹಕಾರ ಮಾಡಿದಂತ ನಮ್ಮ KN ಮಂಜುನಾಥ್ ಅವರಿಗೆ ನಾವು ಹೃತ್ಪೂರ್ವಕವಾದಂತ ಧನ್ಯವಾದಗಳು ನಮ್ಮ ಗ್ರಾಮದ ಪರವಾಗಿ, ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿನ ನಮ್ಮ ಲಕ್ಷ್ಮೀದೇವಿ ನಾಗರಾಜ್ ಅವರು ಸಹನ ಬೆಳಗ್ಗೆದ್ರೆ ಗೊಲ್ಲರಹಳ್ಳಿ ನಾವು ಅಧ್ಯಕ್ಷ ಸ್ಥಾನ ಕೊಡ್ಬೇಕು, ಅವ್ರ ಅಧ್ಯಕ್ಷ ನಾವು ಮಾಡ್ಬೇಕು ಅಂತ ಅಂದ್ಬಿಟ್ಟು ಪಾಪ ಮುಂದುವರೆದು ಇವತ್ತು ನಮ್ಮ ಸ್ಥಾನಮಾನ ಉಳಿಸಿ ನಮ್ಮೂರಿಗೆ ಒಂದು ದೊಡ್ಡ ಗೌರವ. ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಗೊಲ್ಲರಹಳ್ಳಿ ಅಂದ್ರೆ ಗೊಲ್ಲರಹಳ್ಳಿ ಗೊತ್ತಾಗಿದೆ. ಇವತ್ತು ಗೊಲ್ಲರಹಳ್ಳಿ ಎಲ್ರಿಗೂ ಗೊಲ್ಲರಹಳ್ಳಿ ಇವತ್ತು ಗೊಲ್ಲರಹಳ್ಳಿ ಅಧ್ಯಕ್ಷ ಎಂಬುದು ಗೊತ್ತಾಗಿದೆ. ಇದು ಸಾಬೀತು ಮಾಡಿದ್ದಾರೆ. ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡಿದಂತ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಸರ್ವ ಮುಖಂಡರುಗಳು ಇವತ್ತು ನಮ್ಗೆ ಸಹಕಾರ ನೀಡಿ ಇವತ್ತು ನಮ್ಗೆ ಅಧಿಕಾರ ಕೊಟ್ಟವ್ರೆ. ಈ ಅಧಿಕಾರ ಅವಧಿಯಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ, ಬಡವ್ರನ್ನ ಹೆಚ್ಚಿನದಾಗಿ ನೋಡ್ಬೇಕು. ಬಡವ್ರಿಗೆ ಯಾವ ಸೌಲಭ್ಯಗಳು ಒದಗಿಸ್ಬೇಕು ಅದನ್ನ ಒದಗಿಸೋಂತ ಸೂಕ್ತ ಕ್ರಮ ನಮ್ಮ ಅಧ್ಯಕ್ಷರು ತೆಗೆದುಕೋಬೇಕು. ಅವ್ರ ಕಡೆ ಗಮನ ಇಡಬೇಕು. ಯಾರೇ ಬರ್ಲಿ, ಯಾರೇ ಒಂದು ವಿವರವಾಗಿ ಕೇಳಿದ್ಗೆ ಉತ್ತರ ಹೇಳಿ ಇವತ್ತು ಕಾರ್ಯನಿರ್ವಹಿಸಿ. ಕಾಲಾವಕಾಶ ಕಮ್ಮಿ ಇರೋದ್ರಿಂದ ದಯಮಾಡಿ ನಾವು ಹೇಳೋದಿಷ್ಟೇ, ಒಳ್ಳೊಳ್ಳೆ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳಿಗೆ ತಲೆ ಹಾಕಿ ನಮ್ಮ ಊರಿನ ಸ್ವಲ್ಪ ಗ್ರಾಮ ಅಭಿವೃದ್ಧಿ ಮಾಡ್ಬೇಕು ಅಂತ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ಹಳ್ಳಿಗಳಿಗೂ ಸಹಕಾರ ನೀಡಬೇಕಂತ ಕೋರ್ತಾ ಎಲ್ಲಾ ಸದಸ್ಯರುಗಳಿಗೂ ಹಾಗೂ ನಡೆದಿರ್ತಕ್ಕಂಥ ಗ್ರಾಮಸ್ಥರುಗಳು, ಹಳ್ಳಿ ನಮ್ಮ ಹಳ್ಳಿ ವ್ಯಾಪ್ತಿ ಪಡಿರ್ತಕ್ಕ ಗ್ರಾಮಸ್ಥರುಗಳನ್ನು ಅಭಿನಂದನೆಗಳು. ಯಮದೊರೆ ಗ್ರಾಮ ಪಂಚಾಯಿತಿಯಲ್ಲಿ 9/4/2025 ಅಧ್ಯಕ್ಷರ ಚುನಾವಣೆ ಇತ್ತು. ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಂಚಾಯಿತಿಯ ಗೊಲ್ಲರಹಳ್ಳಿ ಗ್ರಾಮದ ಸದಸ್ಯನೇ ಆದಂತ ಸನ್ಮಾನ್ಯ ಶ್ರೀಯುತ ಜಯಲಕ್ಷ್ಮಿ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ 18 ಜನ ಸದಸ್ಯರಿದ್ದು ಇವತ್ತು 13 ಜನ ನಮ್ಮ ಜಯಲಕ್ಷ್ಮಿ ಅವರಿಗೆ ಬಹಳ ಬಹುಮತದಿಂದ ಅವಿರೋಧವಾಗಿ 13 ಜನ ಇವತ್ತು ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಕೊಡುವುದರ ಜೊತೆಗೆ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಇವತ್ತು ನಮ್ಮ ಸಹೋದರಿ ಜಯಲಕ್ಷ್ಮಿ ಅವರು ಅಧ್ಯಕ್ಷಕ್ಕೆ ಸಹಕಾರ ಕೊಟ್ಟಿರುವಂತ ಎಲ್ಲರಿಗೂ ಸಹ ನಾವು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರ ಜೊತೆಗೆ ನಮ್ಮ ಯಮದೊರೆ ಗ್ರಾಮ ಪಂಚಾಯಿತಿ ಇವತ್ತು ಎ ಗ್ರೇಡ್ ಪಂಚಾಯಿತಿ. ಹಿಂದೆ ನಮ್ಮ ಸನ್ಮಾನ್ಯ ಶ್ರೀಯುತ ಲಕ್ಷ್ಮೀದೇವಿ ನಾಗರಾಜ್ರವರು ಅದೇ 20 ತಿಂಗಳು ಬಹಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಈ ಪಂಚಾಯಿತಿಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದೇ ರೀತಿ ಸಹ ನಮ್ಮ ಸಹೋದರಿ ಮುಂದೆಯೂ ಸಹ ಇನ್ನ ಇರುವ 10 ತಿಂಗಳ ಅವಧಿಯಲ್ಲಿ, ಇನ್ನೇನು 9 ತಿಂಗಳಷ್ಟೇ ಅವಧಿ ಇರೋದು, ಆ 9 ತಿಂಗಳ ಅವಧಿಯಲ್ಲಿ ಬಹಳ ಅತ್ಯುತ್ತಮವಾಗಿ ಒಂದು ಉದ್ಯೋಗ ಖಾತ್ರಿ ಆಗಿರ್ಬೋದು ಅಥವಾ ಒಂದು ಎನ್ಆರ್ಜಿ ಎರಡು ಒಂದೇ, ಉದ್ಯೋಗ ಖಾತ್ರಿ ಎನ್ಆರ್ಜಿ ಎರಡು ಒಂದೇ, ಅದರ ಜೊತೆಗೆ 15 ಫೈನಾನ್ಸ್ ಇಂದ ಆಗಿರ್ಬೋದು, ಪ್ರತಿಯೊಂದು ನಮ್ಮ 8 ಹಳ್ಳಿ ಏನ್ ನಮ್ಮ ಯಮದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂತ ಒಂದು ಗೊಲ್ರಳ್ಳಿ ಆಗಿರ್ಬೋದು, ವೀರಗನಹಳ್ಳಿ ಆಗಿರ್ಬೋದು, ಅಥವಾ ಯಮದೊರೆ ಆಗಿರ್ಬೋದು, ಕಾಮಗುಂಡನಹಳ್ಳಿ ಆಗಿರ್ಬೋದು, ವೀರಾಪುರ ಆಗಿರ್ಬೋದು, ಕೆರೆಗಳು ಚಿಕ್ಕನಹಳ್ಳಿ ಆಗಿರ್ಬೋದು, ಗುಂಡಪ್ ಚಿಕ್ಕನಹಳ್ಳಿ ಆಗಿರ್ಬೋದು, ಈ 8 ಹಳ್ಳಿಗಳು ಸಹ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ ರೀತಿಯಲ್ಲಿ, ಅದೇ ರೀತಿ ಎಲ್ಲ ಸರ್ವ ಸದಸ್ಯಗಳನ್ನು ಸಹ ಪ್ರತಿಯೊಬ್ಬರನ್ನು ಗಮನಕ್ಕೆ ತಗೊಂಡು ಅತ್ಯುತ್ತಮವಾಗಿ ಕೆಲಸ ನಡೆಸ್ಕೊಂಡು ಹೋಗ್ಲಿ. ಅದರ ಜೊತೆಗೆ ನಮ್ಗೆ ಏನ್ ಹಿಂದೆ ನಮ್ಮ ಪಂಚಾಯತಿ ಉತ್ತಮವಾಗಿ ಕಾರ್ಯರೂಪ ಮಾಡ್ಕೊಂಡ್ ಬಂದಿದೆಯೋ ಅದೇ ರೀತಿ ಮುಂದೂ ಸಹ ನನ್ನ ಸಹೋದರಿಯಾದಂತ ಜಯಲಕ್ಷ್ಮಿ ಅವರು ಸಹ ನಡೆಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.